ಗಂ ಗಣಪತಿಯೇ ನಮಃ. ಶ್ರೀ ಸಾಯಿ ಸಚ್ಚರಿತ್ರೆ. ಇದನ್ನು ದಿನವೂ ಕೇಳಿ, ಇದರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತದೆ. ಶ್ರೀ ಸಾಯಿನಾಥರು ದತ್ತಾತ್ರೇಯರ ಸಾಕ್ಷಾತ್ ಅವತಾರಿಗಳು, ತ್ರಿಮೂರ್ತಿ ಸ್ವರೂಪರು. ಶ್ರೀ ದಾಬೋಲಾಕರರು ಶಿರಡಿಯ ಮಸೀದಿಯಲ್ಲಿ 1910ರಲ್ಲಿ ಶ್ರೀ ಸಾಯಿನಾಥರ ದರ್ಶನ ಪಡೆದರು. ಆಗ ಶ್ರೀ ಸಾಯಿಬಾಬಾ ಅವರು ಗೋಧಿ ಬೀಸುತ್ತಿದ್ದರು. ಬೀಸಿದ ಗೋಧಿಯನ್ನು ಶಿರಡಿಯ ಸುತ್ತಲೂ ಸುರಿದು ಬನ್ನಿರೆಂದಾಗ ಎಲ್ಲರಿಗೂ ಆಶ್ಚರ್ಯವಾಯಿತು. ಗೋಧಿ ಬೀಸುವ ಸಾಯಿಲೀಲೆಗೆ ವಿಶೇಷ ಅರ್ಥವಿದೆ. ಅವರು ಭಕ್ತರ ಪಾಪಗಳನ್ನು ಬೀಸಿ ಪುಡಿ ಮಾಡುತ್ತಿದ್ದರು. ಶಿರಡಿಯ ಸುತ್ತಲೂ ಹರಡಿದ್ದ ಕಾಲರ ಇದರಿಂದ ನಾಶವಾಯಿತು. ಬೀಸುವ ಕಲ್ಲಿನ ಹಿಂದೆ ಗೂಢಾರ್ಥವಿದೆ. ನಮ್ಮ ಅಹಂಕಾರ, ಅಸೂಯೆಗಳನ್ನು ಕರ್ಮ, ಭಕ್ತಿಗಳಿಂದ ಬೀಸಿ ಹೊರಹಾಕಬೇಕು. ಇದೇ ಬಾಬಾ ಅವರ ಆಶಯವಾಗಿತ್ತು. ಇಂತಹ ಸಾಯಿ ಗುರುಗಳ ಪಾದಕಮಲಗಳನ್ನು ಸ್ಮರಿಸಬೇಕು ಎಂಬಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಮೊದಲನೇ ಅಧ್ಯಾಯ ಮುಗಿತು. ಶ್ರೀ ಸಾಯಿನಾಥಾಯ ನಮಃ. ಇದನ್ನು 1 ಬಾರಿ ಪಠಿಸಿದರೆ ಪರರ ಶ್ರೇಯಸ್ಸಾಗುತ್ತದೆ. 2 ಸಲ ಆನಂದ, 3 ಬಾರಿ ಜಯ, ಭಯ ನಿವಾರಣೆ, 4 ಸಲ ಪಠಿಸಿದರೆ ಕೆಲಸ ಸಿಗುತ್ತದೆ. ಆರೋಗ್ಯಕ್ಕೆ 5 ಸಲ, ಶತ್ರುನಾಶಕ್ಕೆ 7 ಸಲ, ಸಂತಾನ ಪ್ರಾಪ್ತಿಗೆ 11 ಬಾರಿ, ಧನ ಐಶ್ವರ್ಯಕ್ಕಾಗಿ 13 ಸಲ, ಹೀಗೆ 54 ಬಾರಿ ಕೇಳಿದರೆ, ಓದಿದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ.